ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಈ ವ್ಲಾಗು ತುಂಬ ದಿನಗಳಿಂದ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ. ಕಾರಣಾಂತರಗಳಿಂದ ಶೇರ್ ಮಾಡೋಕ್ಕಾಗಿರಲಿಲ್ಲ. ನಾವು ಎಲ್ಲಿಗೆ ಹೋಗೋಕ್ಕೆ ಪ್ಯಾಕ್ ಮಾಡ್ಕೋತಿದ್ದೀವಿ ಅಂದರೆ ನಮ್ಮ ಅತ್ತಿಗೆ ಸೀಮಂತಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ಕಾಲ್ ಮಾಡಿದರು. ಇನ್ನೇನು ಒಂದು ವೀಕ್ ಇದೆ ಅನ್ನುವಾಗಲೇ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿ ದಿಢೀರಂತ ಒಂದು ಡೇಟ್ ಫಿಕ್ಸ್ ಮಾಡಿ ಕಾಲ್ ಮಾಡಿ ಇನ್ವೈಟ್ ಮಾಡಿದರು. ಸೊ ನಾವು ಆದಷ್ಟು ಬೇಗ ಎಲ್ಲನೂ ನಾವು ಹಾಕ್ಕೋಬೇಕಾಗಿರೋ ಬಟ್ಟೆಗಳನ್ನ ಅರೇಂಜ್ ಮಾಡಿಕೊಂಡು, ಹಾಗೆ ಅವರಿಗೆ ಮಡ್ಲಕ್ಕಿ ಕೊಡಬೇಕಾಗಿರೋಂಥ ಬಟ್ಟೆ ಎಲ್ಲ ತೊಗೊಂಡು ಬಂದು ಪ್ಯಾಕಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಕಾರ್ತಿಕ್ಕಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ, ನಾನು ಚರಿತು. ಅತ್ತಿಗೆಗೆ ಅಂತ ನಾನು ಈ ಸತಿ ಸೀರೆ ತಂದಿರಲಿಲ್ಲ, ಡ್ರೆಸ್ ತೊಗೊಂಡು ಬಂದಿದ್ದೆ. ಅವ್ರಿಗೆ ಡ್ರೆಸ್ಸಸ್ಸು ತುಂಬ ಯೂಸ್ ಆಗುತ್ತೆ, ಸ್ಯಾರೀಸ್ ಅಷ್ಟು ಯೂಸ್ ಆಗೋದೇ ಇಲ್ಲ. ನಾನು ಕಾರ್ತಿಕ್ ಯಾವಾಗಲೂ ಏನು ಯೋಚನೆ ಮಾಡ್ತೀವಿ ಅಂದರೆ, ಯಾರಿಗಾದ್ರೂ ಏನಾದರೂ ಕೊಡಿಸಿದ್ರೆ ಅದು ಅವ್ರಿಗೆ ತುಂಬ ಯೂಸ್ ಆಗಬೇಕು, ಅವ್ರು ಅದನ್ನು ಹಾಕ್ಕೊಂಡಾಗ ಅಥವಾ ಅದನ್ನು ಯೂಸ್ ಮಾಡಿದಾಗೆಲ್ಲ ನಮ್ಮನ್ನು ನೆನಪು ಮಾಡ್ಕೋಬೇಕು ಅಂತ. ಸೊ ಅದಕ್ಕೋಸ್ಕರ ನಾವು ಸ್ಯಾರಿ ತರೋದು ಬೇಡ, ಒಂದು ಚೆನ್ನಾಗಿರೋಂಥ ಡ್ರೆಸ್ಸಸ್ ತೊಗೊಂಡು ಬರೋಣ. ಅವರು ಮಕ್ಕಳ ಫ್ರೆಂಡ್ಸ್ದು ಬರ್ಡೇ ಪಾರ್ಟೀಸ್ಗೆ, ಹಾಗೆಯೇ ಕಲೀಗ್ಸ್ ಜೊತೆ ಎಲ್ಲಾದರೂ ಹೊರಗೆ ಹೋದಾಗ ಎಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ಪಾರ್ಟಿ ವೇರ್ ಡ್ರೆಸ್ ಟೈಪು ಅಂಥೇಳಿ. ಇಲ್ಲೇ ಲೋಕಲ್ ಉಡುಪಿಯಲ್ಲಿ ಗೀತಾಂಜಲಿ ಸಿಲ್ಕ್ಸ್ ಆ್ಯಂಡ್ ಸ್ಯಾರೀಸ್ ಅಂತ ಒಂದು ಶಾಪ್ ಇದೆ, ಅಲ್ಲಿ ಹೋಗಿ ತೊಗೊಂಡು ಬಂದ್ವಿ. ವಿಡಿಯೋ ಕಾಲ್ ಮಾಡಿ ಕೂಡ ತೋರಿಸಿದ್ವಿ ಅತ್ತಿಗೆಗೆ, 2-3 ಶಾರ್ಟ್ ಲಿಸ್ಟ್ ಮಾಡಿ ತೋರಿಸಿದ್ವಿ. ಅದರಲ್ಲಿ ಅವ್ರಿಗೆ ಇದು ತುಂಬ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಈ ಕಲರ್ ಅಂತೂ ಅತ್ತಿಗೆಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈಗ ಎಲ್ಲ ಪ್ಯಾಕಿಂಗ್ ಆಯಿತು. ಕಾರ್ತಿಕ್ ಕೂಡ ಬಂದರು, ಸ್ವಲ್ಪ ಲೇಟಾಗೇ ಹೊರಟ್ವಿ. ಸೊ ಊರಿಗೆ ರೀಚ್ ಆಗೋದು ಕೂಡ ಲೇಟ್ ಆಗಿಬಿಟ್ಟಿತ್ತು. ನೀವು ಟೈಮ್ ನೋಡ್ತಿರ್ಬೋದು, ಮಧ್ಯರಾತ್ರಿ 12:40 ಆಗೋಗಿದೆ. ಸರಿ, ನಿದ್ದೆ ಬರ್ತಾ ಇಲ್ವಾ? ಟೈಮು ಈಗ 12:40 ಆಗಿದೆ. ಈಗ ನಾವು ಅಮ್ಮನ ಮನೆಗೆ ಬರ್ತಾ ಇದ್ದೀವಿ. ಹೋಗಿದ್ದೆ, ಈಗ ಮಲ್ಗೋದು. ನೆಕ್ಸ್ಟ್ ಡೇ ಫುಲ್ ಡೇ ಸ್ವಲ್ಪ ಸೀಮಂತದ ತಯಾರಿ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬೇಗ ಮಲ್ಕೊಂಡ್ಬಿಟ್ಟಿದ್ರು, ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ ಅಂತ. ನಾವು ಕೂಡ ಟ್ರಾವೆಲ್ ಮಾಡಿ ಟಯರ್ಡಾಗಿ ಹೋಗಿದ್ವಿ. ಬಟ್ ಚರಿತು ಮಲ್ಗಕ್ಕೆ ರೆಡಿ ಇರಲಿಲ್ಲ. ಈಗ ಆಟ ಆಡೋಣ ಬನ್ನಿ ಅಂತ ಕೂತ್ಕೊಂಡಿದ್ದ. ಮಧ್ಯರಾತ್ರಿ 1 ಗಂಟೆ ಆಗಿದೆ ಮಲ್ಕೊಳ್ಳೋ ಅಂದರೆ. ಈಗ ಮಲ್ಕೋತಾನೆ ಚರಿತು. ಇದು ಯಾರ ರೂಮ್? ಇದು ಬಚ್ಚಿಟ್ಕೋತೀರಾ? ಅದರಿಂದ ಬಚ್ಚಿಟ್ಕೋಬೇಕು. ಮಮ್ಮ ಕೂಕ್ ಮಾಡೋಣ. ಈಗ ಲೇಟ್ ಆಗಿದೆ, ಮಲ್ಕೋಬೇಕು. ಸ್ಕೂಲಿಗೆ ಲೇಟ್ ಆಗುತ್ತಿಲ್ಲ ಅಂದ್ರೆ ಬೆಳಗ್ಗೆ. ಓಕೆ, ಗುಡ್ ಮಾರ್ನಿಂಗ್ ದಿಯಾ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣವೇ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮೆಹಂದಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಫಸ್ಟು ದಿಯಂಗೆ ಮೆಹಂದಿ ಹಚ್ಚಿದೆ ಸಿಂಪಲ್ಲಾಗಿ. ಪಾಪ ಇಷ್ಟು ಚೆನ್ನಾಗಿ ಹಚ್ಚಿಸ್ಕೊಂಡ್ಲು, ಒಂಚೂರು ಶೇಕ್ ಮಾಡಲಿಲ್ಲ, ತುಂಬ ನೀಟಾಗಿ ಬಂತು ಮೆಹಂದಿ. ಅದಾದಮೇಲೆ ನಾನು ಕೂಡ ಒಂದು ಸಿಂಪಲ್ ಮೆಹಂದಿ ಹಚ್ಕೊಂಡೆ. ಅತ್ತಿಗೆಗೆ ನೈಟ್ ಒಬ್ಬರು ಬಂದು ಮೆಹಂದಿ ಹಚ್ತಾರೆ ಅಂತ ಹೇಳಿದರು. ಅವ್ರು ಪ್ರೊಫೆಷ್ನಲ್, ನನಗೆ ಅಷ್ಟು ಚೆನ್ನಾಗಿ ಹಚ್ಚಕ್ಕೆ ಬರೋದಿಲ್ಲ. ಅವರು ತುಂಬ ನೀಟಾಗಿ ತುಂಬ ಫಾಸ್ಟಾಗಿ ಹಚ್ತಾರೆ ಅಂತ ಹೇಳಿದ್ರು. ನೋಡ್ತಿರ್ಬೋದು, ನಾನು ಫೋನಲ್ಲಿ ಯಾವುದಾದ್ರೂ ಒಂದು ಡಿಸೈನ್ ಇಟ್ಕೊಂಡು ಅದು ನೋಡ್ಕೊಂಡು ಹಚ್ತೀನಿ. ನನಗೆ ಓನಾಗಿ ಯಾವುದು ಡಿಸೈನ್ಸ್ ಹಚ್ಚಕ್ಕೆ ಬರೋದಿಲ್ಲ. ಸೊ ದಿಯನ್ ಮೆಹಂದಿ ತುಂಬ ನೀಟಾಗಿ ಬಂತು. ನಂದು ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಬ್ಬರದು ಮೆಹಂದಿ ಇಷ್ಟ ಆಯಿತಾ ಅಂತ. ಸಂಜೆ ನಾನು ಆಗಲೇ ಹೇಳ್ದಾಗೆ ಅತ್ತಿಗೆಗೆ ಪರಿಚಯ ಇರೋರೊಬ್ಬರು, ಅತ್ತಿಗೆ ಫ್ರೆಂಡ್ ಒಬ್ಬರು ಬಂದು ಅತ್ತಿಗೆಗೆ ತುಂಬ ಬ್ಯೂಟಿಫುಲ್ ಡಿಸೈನ್ ಮೆಹಂದಿ ಹಚ್ಚಿದ್ದಾರೆ. ಅದರಲ್ಲಿ ಮಗು ಮಲಗಿರೋ ಥರ ಎಲ್ಲ ಡಿಸೈನ್ ಮಾಡಿದ್ದಾರೆ. ತುಂಬ ಕ್ರಿಯೇಟಿವ್ ಆಗಿ ತುಂಬ ಚೆನ್ನಾಗಿ ಹಚ್ಚಿದ್ದಾರೆ. ನಾನು ಆಗಲೇ ಹೇಳ್ದಾಗೆ ಅವರು ಓನಾಗಿ ಹಚ್ಚಿದ್ರು. ನನಗೆ ಹಂಗೆ ಹಚ್ಚೋಕ್ಕೆ ಬರೋದಿಲ್ಲ. ನಾನು ನೋಡ್ಕೊಂಡು ಡಿಸೈನ್ ಇಲ್ಲ ನನಗೆ ನೋಡ್ಕೊಳ್ಳೋಕ್ಕೆ ಅಂದರೆ ನನಗೇನು ತಲೆನೇ ಓಡೋದಿಲ್ಲ. ಕೆಲವ್ರಿಗೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಕ್ರಿಯೇಟಿವಿಟಿ. ಮಕ್ಕಳೆಲ್ಲ ಇಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಹೊರಗಡೆ. ರಾತ್ರಿ ಊಟಕ್ಕೆ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಇದು ಕಂಪ್ಲೀಟ್ಲಿ ಅತ್ತಿಗೆದೇ ರೆಸಿಪಿ. ಅತ್ತಿಗೆ ಎಗ್ ರೈಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಬಟ್ ಅವ್ರಿಗೆ ಸುಸ್ತಾಗಿ ಹೋಗ್ಬಿಡುತ್ತೆ, ಮೆಹಂದಿ ಬೇರೆ ಹಚ್ಕೊಂಡಿದ್ದಾರೆ ಅಂಥೇಳಿ. ನೀವು ಹೇಗೆ ಮಾಡೋದು ಅಂತ ಗೈಡ್ ಮಾಡಿದ್ರೆ ನಾನು ಅಮ್ಮ ಸೇರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರ ಇನ್ಸ್ಟ್ರಕ್ಷನ್ಸ್ನ ತೊಗೊಂಡು ಮಾಡ್ತಿದ್ದೀವಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದರಲ್ಲಿ ಯಾವುದೇ ಚೈನೀಸ್ ಸಾಸ್ನ ಯೂಸ್ ಮಾಡೋದಿಲ್ಲ. ಒಂಥರ ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ಅಂತಾರಲ್ಲ ಆ ಥರ ತುಂಬ ಚೆನ್ನಾಗಿರುತ್ತೆ. ಮಸಾಲ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ ಇದನ್ನೆಲ್ಲ ಹಾಕಿ, ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋದು. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿ ಮಾಡಿದ್ರೆ ಸೇಮ್ ಸ್ಟ್ರೀಟ್ ಸ್ಟೈಲ್ ಸಕ್ಕತ್ತಾಗಿ ಬರುತ್ತೆ. ಇದ್ರದ್ದು ಡೀಟೇಲ್ಡ್ ರೆಸಿಪಿ ನಾನು ನಿಮ್ಗೆ ಯಾವತ್ತಾದರೂ ಒಂದಿನ ಮನೇಲಿ ಟ್ರೈ ಮಾಡಿ ಶೇರ್ ಮಾಡ್ತೀನಿ. ಮುಚ್ಚದೆ ಸಖತ್ ಬಿಸಿ ಇದೆ, ಬಟ್ ಉಪ್ಪು ಒಂಚೂರು ಕಡಿಮೆನೇ ಇದೆ. ಇದು ಅತ್ತಿಗೆದು 2ನೇ ಸೀಮಂತ ಆಗಿದ್ದರಿಂದ ತುಂಬ ಸಿಂಪಲ್ಲಾಗಿ ಮಾಡೋಣ ಅಂತ
ತುಂಬ ಕಡಿಮೆ ಜನನ ಇನ್ವೈಟ್ ಮಾಡಿರೋದು. ಹಾಗೆಯೇ ಅಡುಗೆಗೆ ನಾವು ದಾವಣಗೆರೆಯಲ್ಲಿ ಒಬ್ಬರು ಆಂಟಿ ಇದ್ದಾರೆ, ಇವರು ಅನ್ಸೂಯ ಆಂಟಿ ಅಂತ. ಇವರು ನಮ್ಮ ರಿಲೇಟಿವ್ಸಲ್ಲಿ ಎಲ್ಲರೂ ಫಂಕ್ಷನ್ಸ್ಗೂ ಬಂದು ಅಡುಗೆ ಮಾಡಿಕೊಡ್ತಾರೆ. ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ನ ನಾನು ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ. ಅವರು ಏನೇನು ಐಟಮ್ಸ್ ಬೇಕು ಅಂತ ಮುಂಚೆನೇ ಹೇಳಿರ್ತಾರೆ. ನಾವು ಹಿಂದಿನ ದಿನ ಎಲ್ಲ ಐಟಮ್ಸ್ ತಂದಿಟ್ರೆ ಅವರು ಹಿಂದಿನ ದಿನ ಒಬ್ಬರೇ ಎಲ್ಲ ತಯಾರಿ ಮಾಡಿಟ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಎದ್ದು ಎಲ್ಲ ಅಡುಗೆ ಮಾಡಿಕೊಟ್ಬಿಡ್ತಾರೆ. ತುಂಬ ಟೇಸ್ಟಿಯಾಗೂ ಕೂಡ ಮಾಡ್ತಾರೆ. ಒಬ್ಬಟ್ಟಿನ ಊಟಕ್ಕೆ ಅವರು ಈಗ ಸದ್ಯಕ್ಕೆ ತಯಾರಿ ಮಾಡ್ಕೋತಿದ್ದಾರೆ. ಲಾಸ್ಟಿಗೆ ಹಾಕೋದಲ್ಲ ಭಾರ ಅಲ್ಲ ಚಿನ್ಮಯ್, ಒಂದೊಂದು ಪೀಸ್ ಎತ್ತಿ ಕವರ್ಗೆ ಹಾಕೋದು ಅಷ್ಟೇ. ಇದು ಮರದಿಂದ ಕಿತ್ತ ಹಣ್ಣಲ್ಲ, ತಂತಾನೆ ಕೆಳಗುರುಳಿ ಹುಲ್ಲಿನ ಮೇಲೆ ಬಿದ್ದು ಹೊಟ್ಟೆ ಬಿರಿದುಕೊಂಡ ಒಂದು ಹಲಸಿನ ಹಣ್ಣಿನ ಕಥೆ. ಬಂದವ್ರಿಗೆಲ್ಲ ಕೊಡೋದಕ್ಕೆ ರಿಟರ್ನ್ ಗಿಫ್ಟ್ನ ರೆಡಿ ಮಾಡ್ತಾ ಇದ್ದೀವಿ. ಈ ರೀತಿ ಕೆಲಸಗಳನ್ನ ಮಾಡುವಾಗ ನಾವು ಯೂಶ್ವಲಿ ಕೂಕು FM ಅಲ್ಲಿ ಯಾವುದಾದ್ರೂ ಆಡಿಯೋ ಬುಕ್ನ ಕೇಳ್ತಾ ಮಾಡ್ತೀವಿ. ಕೂಕು FM ಒಂದು ಪ್ರೀಮಿಯರ್ ಆಡಿಯೋ ಪ್ಲ್ಯಾಟ್ಫಾರ್ಮ್. ಇದರಲ್ಲೇ ನಾವು ಯಾವಾಗಲೂ ಸ್ಟೋರಿ ಬುಕ್ಸ್ ಕೇಳೋದು. ಯಾವಾಗಲೂ ವೆಬ್ ಸೀರೀಸ್ ನೋಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದರೆ ನಮ್ಮ ಥರ ಆಡಿಯೋ ಸೀರೀಸ್ಗೆ ಸ್ವಿಚ್ ಆಗಿ ಇವ್ರ ಹತ್ರ ಇರೋಷ್ಟು ಕಂಟೆಂಟ್ ಲೈಬ್ರರಿ ಯಾರ ಹತ್ರನೂ ಇಲ್ಲ. ಅಷ್ಟೊಂದು ಕಲೆಕ್ಷನ್ ಇದೆ. ಎಸ್ಪೆಷಲಿ ಫಿಕ್ಷನಲ್ ಬುಕ್ಸ್ ಅಂತೂ ತುಂಬಾ ಇದೆ ಕನ್ನಡದಲ್ಲಿ. ಅದರಲ್ಲೂ ಈ ಆ್ಯಪಲ್ಲಿ ಸಿಗೋವಂಥ ಹೈ ಕ್ವಾಲಿಟಿ ಕಾಂಟೆಂಟ್ನ ನೀವು ಎಂಜಾಯ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈಗಲೇ ಆ್ಯಪ್ನ ಇನ್ಸ್ಟಾಲ್ ಮಾಡಿ 7 ಡೇ ಫ್ರೀ ಟ್ರಯಲ್ನ ಎಂಜಾಯ್ ಮಾಡಿ. ಇವತ್ತು ನಾವು ಕೇಳ್ತಿರೋ ಬುಕ್ ಹೆಸರು ನಾನು ಬಡವ ನಾನೇ ಸುಖಿ ಅಂತ. ಇನ್ನು ಬಹಳಷ್ಟು ಫಿಕ್ಷನಲ್ ಬುಕ್ಸ್ ಇದೆ. ಬಿಡಿಸಿಕೊಂಡಷ್ಟು ತೊಳೆ, ಬಿಡಿಸಿದ ತೊಳೆಗಳನ್ನು ತೊಳೆಯಾಗಿ ತೊಳೆದ ಬಾಳೆಲೆ ಮೇಲೆ ಹರಡಿಟ್ಟಿರುವ ಇಂಥ ಕೃತಿಯನ್ನು ರಿಟರ್ನ್ ಗಿಫ್ಟ್ಸ್ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಈಗ ಅಮ್ಮ ಪೂಜೆಗೆ ಇಡೋದಕ್ಕೆ ಅಂತೇಳಿ ಬೆಳ್ಳಿ ಐಟಮ್ಸ್ನೆಲ್ಲ ತೆಗೆದು ಜೋಡಿಸ್ಕೋತಾ ಇದ್ದಾರೆ ನೆಕ್ಸ್ಟ್ ಡೇಗೆ. ಬೆಳಗ್ಗೆ ಡೆಕೋರೇಷನ್ಗೆ ಗಂಡು ಮಕ್ಳಿಗೆ ಬಿಟ್ಬಿಟ್ಟಿದ್ವಿ. ಅವರೇ ಎಲ್ಲ ಆನ್ಲೈನಲ್ಲಿ ಐಡಿಯಾಸ್ ನೋಡಿಕೊಂಡು ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲ ತರಿಸ್ಕೊಂಡು ಹೇಗೆ ಮಾಡೋದು ಅಂತೆಲ್ಲ ಅವ್ರು ನೋಡ್ಕೋತಾ ಇದ್ದಾರೆ. ಹಾಗೆಯೇ ಅನ್ಸೂಯ ಆಂಟಿ ವೆಜಿಟೇಬಲ್ಸ್ನು ಕೂಡ ಎಲ್ಲನೂ ಬೆಳಗ್ಗೆಗೆ ವಾಶ್ ಮಾಡಿ ಪುಟ್ಟಿಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಡೇ ಅವರು ಬೇಗ ಬೆಳಗ್ಗೆ ಎದ್ದು ಅಡುಗೆ ಮಾಡೋಕ್ಕೆ ಈಸಿ ಆಗಲಿ ಅಂತ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಾಗ ಆಲ್ರೆಡಿ ನಾನು ಎದ್ದಾಗ ಅನ್ಸೂಯ ಆಂಟಿ ಆಗಲೇ ಅಡುಗೆಗೆ ಶುರು ಮಾಡ್ಕೊಂಡಿದ್ರು. ಹಾಗೆ ಡೆಕೋರೇಷನ್ ಕೂಡ ಬಹಳಷ್ಟು ಲೆವೆಲ್ಲಿಗೆ ರೆಡಿ ಮಾಡಿ ಇಟ್ಟಿದ್ರು. ನಾನು ಸ್ವಲ್ಪ ಸ್ನ್ಯಾಕ್ಸು ಮತ್ತು ಒಣಕೊಬ್ಬರಿ, ಡ್ರೈ ಫ್ರೂಟ್ಸು ಅದನ್ನೆಲ್ಲ ಈ ಪ್ಲೇಟ್ಸಲ್ಲಿ ಅರೇಂಜ್ ಮಾಡಿ ಚರಿತಿಗೆ ಎಬ್ಬಿಸಿ ಅವನಿಗೂ ರೆಡಿ ಮಾಡಿಸಿ ನಾನು ರೆಡಿಯಾಗಿ ಬರಬೇಕಿತ್ತು. ಅಷ್ಟರಲ್ಲಿ ನಿಮಗೆ ಅನ್ಸೂಯ ಆಂಟಿ ಆಲ್ರೆಡಿ ಏನೆಲ್ಲ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಒಂದು ಕಡೆ ಅವ್ರಿಗೆ ಜಾಗ ಎಲ್ಲ ಅರೇಂಜ್ ಮಾಡಿ ಕೊಟ್ಟಿದ್ರು ಅಲ್ಲೇ ಅಡುಗೆ ಮಾಡೋದಕ್ಕೆ ಅಂತ. ಸೊ ಅವರು ಆಲ್ರೆಡಿ ಒಂದು 2-3 ಐಟಮ್ಗೆ ಎಲ್ಲ ಚಾಪ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ. ಹೂರಣ ರೆಡಿ ಮಾಡ್ಕೊಂಡಿದ್ದಾರೆ, ಬಿಳಿ ಹೋಳಿಗೆಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ, ಆಗಲೇ ಸಾಂಬಾರ್ಗೆ ಬೇಳೆನ ಕಟ್ಟು ತೆಗೆಯೋದಕ್ಕೆ ಅಂತ ಇಟ್ಟಿದ್ದಾರೆ. ಇಲ್ಲಿ ನಮ್ಮ ಹೌಸ್ ಹೆಲ್ಪ್ ಇವರು ಲಿಖಿತಾ ಅಂತ, ಅವರು ನಮ್ಮ ಮನೇಲಿರೋ ಬೆಕ್ಕುಗಳನ್ನೆಲ್ಲ ಬೋನಲ್ಲಿ ಹಾಕಿಡ್ತಾ ಇದ್ದಾರೆ. ಯಾಕೆಂದರೆ ಬರೋರೆಲ್ಲ ಹೆದರ್ತಾರೆ, ಮಕ್ಕಳು ಯಾರಾದರೂ ದೊಡ್ಡವ್ರು ಯಾರಾದರೂ ಹೆದರ್ಬಿಟ್ರೆ ಅಂತ. ಅದು ಅಂದರೆ ಇವ್ರು ಸಾಕಿದ್ದೀನಲ್ಲ ಮನೆಯಲ್ಲೇ ಇದ್ನಲ್ಲ, ಚೆನ್ನಾಗಿ ರೂಢಿ ಐತಿ. ಅವೊಂದು ಅನ್ಸೂಯ ಆಂಟಿ ಈ ಗುರಾಳ್ ಪುಡಿ ಹಾಕಿ ಒಂದು ಕ್ಯಾಪ್ಸಿಕಮ್, ಖಾರದ ಕ್ಯಾಪ್ಸಿಕಮ್ ಬರ್ತಲ್ಲ ಅದು ಮತ್ತು ಹೀರೆಕಾಯಿ ಹಾಕಿ ಒಂದು ಪಲ್ಯ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಒಂದಷ್ಟು ಮಸಾಲೆ ಎಲ್ಲ ರುಬ್ಕೋತಾ ಇದ್ದಾರೆ. ಮೋಸ್ಟ್ಲಿ ಇದು ಒಬ್ಬಟ್ಟಿನ ಸಾರಿಗಿರಬೇಕು, ಯಾಕಂದರೆ ಬೇಳೆ ಎಲ್ಲ ಬೇಯಿಸೋಕ್ಕಿಟ್ಟಿದ್ದಾರಲ್ಲ ಅದ್ರ ಸಾರು ಮಾಡೋದಕ್ಕೆ ಅನಿಸುತ್ತೆ. ನಮಗೆ ಲಾಸ್ಟಿಗೆ ಟೆನ್ಷನ್ ಆಗ್ತಿತ್ತು, ಇವರೆಲ್ಲ ಮಧ್ಯಾಹ್ನ ಊಟ ಟೈಮ್ಗೆ ಒಬ್ಬರೇ ಎಲ್ಲ ಮಾಡ್ತಾರಾ ಅಂತ. ಅವ್ರಿಗೊಬ್ರು ಅಸಿಸ್ಟೆಂಟ್ ಕೂಡ ಅಮ್ಮ ಅರೇಂಜ್ ಮಾಡಿದರು ಬೇಗ ಆಗಲಿ ಅಂತ. ನಾನು ಅಮ್ಮ ಮಡ್ಲಕ್ಕಿ ಕೊಡೋಕ್ಕೆ ಏನೇನು ಬೇಕೋ ಅದನ್ನು ಒಂದು ಪ್ಲೇಟಲ್ಲೆಲ್ಲ ಅರೇಂಜ್ ಮಾಡಿ ಇಟ್ಬಿಟ್ಟಿದ್ವಿ. ಆಮೇಲೆ ಎಲ್ಲರೂ ಗೆಸ್ಟ್ ಬಂದುಬಿಟ್ರೆ ಗಡ್ಬಿಡಿಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಬೇಗ ಅತ್ತಿಗೆ ಅಣ್ಣ ಎಲ್ಲರೂ ರೆಡಿಯಾಗಿ ಬಂದುಬಿಟ್ಟಿದ್ದಾರೆ. ಈಗ ನಾನು ಚರಿತು ಕೂಡ ಹೋಗಿ ರೆಡಿಯಾಗಿ ಬರ್ತೀವಿ. ಅರೇಂಜ್ಮೆಂಟ್ಸ್ ಎಲ್ಲ ಹೇಗಾಗಿದೆ ಅಂತ ನೋಡಿ ನಿಮ್ಮ ಕಮೆಂಟ್ಸಲ್ಲಿ ಬರ್ತಿಲ್ಸಿ ಇಷ್ಟ ಆಯ್ತಾ ಅಂತ. ಮೇಕಪ್ ಎಲ್ಲ ಆಗಿದೆ. ನನ್ನ ತಮ್ಮ ಕಿರಣ್ ಮದುವೆ ಟೈಮಲ್ಲೂ ತುಂಬ ಟೈಮ್ ಸೇವ್ ಆಯಿತು ನನಗೆ ಇದರಿಂದ. ಇದು ಅಗಾರೋ ಅವರ ವಾಲ್ಯೂಮಿನೈಸರ್ ಹೇರ್ ಡ್ರೈಯರು, 1200 ವಾಟ್ಸ್ ಇದೆ. ಇದು ತುಂಬ ಪವರ್ಫುಲ್ ಆಗಿದೆ. ಆಮೇಲೆ ತುಂಬ ಬೇಗ ಕೆಲಸ ಆಗುತ್ತೆ. ನಿಮ್ದು ಎಷ್ಟೇ ಥಿಕ್ ಹೇರ್ ಇರಲಿ, ಎಷ್ಟೇ ವಾಲ್ಯೂಮಿನಸ್ ಇರಲಿ, ಎಷ್ಟೇ ಥಿನ್ ಹೇರ್ ಇರಲಿ, ಇದು ನಿಮ್ಮ ಕೂದಲನ್ನ ತುಂಬ ವಾಲ್ಯೂಮಿನೈಸ್ ಮಾಡುತ್ತೆ. ಮತ್ತು ಲೈಟಾಗಿ ಹೀಟ್ ಕೂಡ ಬರೋದ್ರಿಂದ ಇದು ಹಾಗೆ ಸೆಟ್ಟಾಗಿ ಕೂಡ ಇರುತ್ತೆ. ಈಗ ಹೇಗೆ ಮಾಡ್ಕೋತೀನಿ ನಾನು ಬೇಗ ಅಂತ ತೋರಿಸ್ತೀನಿ ನಿಮಗೆ. ಇದು ಸಲೂನಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಬ್ಲೋ ಡ್ರೈಯರು ವಿತ್ ಕೂಂಬು, ಎರಡು ಒಂದರಲ್ಲೇ ಇರೋ ಥರ ಲೆಕ್ಕ. ಯಾಕಂದರೆ ಗಾಳಿನೂ ಅದರಲ್ಲೇ ಬರುತ್ತೆ, ಬ್ರಷು ಅದರಲ್ಲೇ ಇದೆ.
ಯೂಸ್ ಮಾಡೋದು ತುಂಬ ಕನ್ವೀನಿಯೆಂಟು. ಅದಕ್ಕೆಲ್ಲ ಇಬ್ಬಿಬ್ಬರು ಸೇರಿ ಮಾಡಬೇಕು. ಇದಾದರೆ ಒಬ್ಬರೇ ನಮಗೆ ನಾವೇ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಈಗ ನೋಡಿ ನನ್ನದು ಕೂದಲು ಎಷ್ಟು ಫ್ರಿಜಿಯಾಗಿ ಕಾಣಿಸ್ತಿತ್ತು, ಬಟ್ ಇದರಿಂದ ಸೆಟ್ ಮಾಡಿದ ತಕ್ಷಣ ತುಂಬ ನೀಟಾಗಿ ಸೆಟ್ ಆಗಿರೋ ಥರ ಕಾಣಿಸೋಕ್ಕೆ ಶುರು ಆಗುತ್ತೆ. ಇದರಲ್ಲಿ ನಾವು ಸ್ಲೀಕ್ ಬಂದ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಯೂಸ್ ಆಗುತ್ತೆ. ಫ್ರೀ ಹೇರ್ ಬಿಟ್ಟರು ಕೂಡ ಚೆನ್ನಾಗಾಗುತ್ತೆ. ನಾನು ಇದನ್ನು ಎಲ್ಲ ಮಾಡಿದ್ದಾದಮೇಲೆ ಒಂದು ಸೀರಮ್ನ ಅಪ್ಲೈ ಮಾಡಿ ಇನ್ನೂ ಸ್ವಲ್ಪ ಸ್ಮೂದನ್ ಮಾಡ್ತೀನಿ ನನ್ನ ಹೇರ್ನ. ನಂದು ಫ್ರಿಜಿನೆಸ್ ಎಲ್ಲ ಹೋಗಿ ಸ್ವಲ್ಪ ನೀಟಾಗಿ ಸೆಟ್ ಆಗಿರೋ ಥರ ಕಾಣ್ತಾ ಇದೆ. ಇದಕ್ಕೆ ನಾನು ಸೀರಮ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದರಲ್ಲಿಂದ ಇನ್ನೂ ಫ್ರಿಜಿನೆಸ್ಸು ಕಂಟ್ರೋಲಿಗೆ ಬರುತ್ತೆ. ಜಸ್ಟ್ 1 ಪಂಪ್ ಹಾಕಿದ್ರೆ ಸಾಕು. 1 ಪಂಪ್ ಹಾಕಿ ಚೆನ್ನಾಗಿ ರಬ್ ಮಾಡಿ ಜಸ್ಟ್ ಮೇಲೆ ಅಪ್ಲೈ ಮಾಡಿದ್ರೆ ಆಯಿತು. ನೋಡಿ ಒಳ್ಳೆ ಪಾರ್ಲರ್ಗೆ ಹೋಗಿ ಹೇರ್ ಸೆಟ್ ಮಾಡಿಸ್ಕೊಂಡು ಬಂದಂಗೆ ಆಗಿದೆ. ಈಗ ನಾವು ಬೇಕಾದರೆ ಯಾವ ಹೇರ್ ಸ್ಟೈಲ್ ಬೇಕಾದರೂ ಮಾಡ್ಕೊಬೋದು. ನನಗೆ ರೀಸೆಂಟಾಗಿ ವಿನುತಾ ಅವರು ಅವರ ಶ್ರೀ ಫ್ಯಾಷನ್ 35 ಅನ್ನೋ ಇನ್ಸ್ಟಾಗ್ರಾಮ್ ಪೇಜಿಂದ ಈ ಒಂದು ಬ್ಯೂಟಿಫುಲ್ ಜ್ಯುವೆಲ್ರಿನ ಕಳಿಸ್ಕೊಟ್ಟಿದ್ರು. ಇದನ್ನು ನಾನು ಯಾವಾಗ ವೇರ್ ಮಾಡ್ತೀನೋ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಈ ಅಕೇಶನ್ಗೆ ಹಾಕೋಬೋದಲ್ಲ ಅಂತ ಫುಲ್ ಖುಷಿಯಾಗಿದೆ. ಬಟ್ ನಾನು ಚೂಸ್ ಮಾಡಿದ್ದಂಥ ಸ್ಯಾರಿಗೆ ಇದು ಸೂಟ್ ಆಗಲಿಲ್ಲ. ಸೊ ಅದಕ್ಕೆ ನಂಗೆ ವೇರ್ ಮಾಡೋಕ್ಕಾಗಲಿಲ್ಲ. ಬಟ್ ನೆಕ್ಸ್ಟ್ ಯಾವುದೇ ಅಕೇಶನ್ ಬಂದ್ರೂ ಇದಕ್ಕೆ ಸೂಟ್ ಆಗೋ ಥರನೇ ಸ್ಯಾರಿನ ಚೂಸ್ ಮಾಡಿ ಹಾಕ್ಕೊಂಡು ಇದನ್ನು ಜ್ಯುವೆಲ್ರಿ ಹಾಕ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ಡಿಸೈನ್ ಎಲ್ಲ ತುಂಬ ನೀಟಾಗಿ ಒಂಥರ ಇಂಟ್ರಿನ್ಸಿಕ್ ಡಿಸೈನ್ ಅಂತಾರಲ್ಲ ಆ ರೀತಿ ಮಾಡಿದ್ದಾರೆ. ಇದು ಗೋಲ್ಡ್ ಜ್ಯುವೆಲ್ರಿ ಅಲ್ಲ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಅವರ ಪೇಜ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವ್ರ ವಾಟ್ಸಪ್ ಗ್ರೂಪ್ನೂ ಕೂಡ ನೀವು ಜಾಯ್ನ್ ಆಗ್ಬೋದು. ಅವ್ರ ಪೇಜಲ್ಲಿ ಅಮೇಝಿಂಗ್ ಜ್ಯುವೆಲ್ರಿ ಕಲೆಕ್ಷನ್ ಇದೆ, ಚೆಕ್ಔಟ್ ಮಾಡಲೇಬೇಕು ನೀವು. ಇದಿಷ್ಟ ಆಗಿದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಜ್ಯುವೆಲ್ರಿ ಬೇಕೋ ಅದನ್ನು ತರಿಸ್ಕೋಬೋದು. ಇವ್ರ ಹತ್ರ ಪಂಚಲೋಹ ಮತ್ತು ಪ್ಯೂರ್ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಇವ್ರದ್ದು ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ. ಹಾಗೆ ಇವರು 5 ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಅವರಿಗೆ ಏನು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಎಕ್ಸ್ಪೀರಿಯನ್ಸ್ಡ್ ಇರೋರ ಹತ್ರ ತೊಗೊಂಡ್ರೆ ಅಥೆಂಟಿಕ್ ಜ್ಯುವೆಲ್ರಿ ನಮಗೆ ಸಿಗುತ್ತೆ. ನಾನಿವತ್ತು ವೇರ್ ಮಾಡಿರೋದು ಈ ಬ್ಲ್ಯಾಕ್ ವಿತ್ ಸಿಲ್ವರ್ ಜರಿ ಇರೋ ಅಂಥ ಸಿಂಪಲ್ ಸ್ಯಾರಿ. ಇದಕ್ಕೆ ನಾನು ಬ್ಲ್ಯಾಕ್ ಕ್ರಾಪ್ ಟಾಪ್ನ ಆರ್ಡರ್ ಮಾಡಿ ಅದರ ಜೊತೆಗೆ ಪೇರ್ ಮಾಡಿದ್ದೀನಿ. ಇದು ಈ ಸ್ಯಾರಿಗೆ ಸಿಲ್ವರ್ ಜ್ಯುವೆಲ್ರಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸಿ ನಾನು ಅದಕ್ಕೆ ಹತ್ರ ಇದ್ದಿದ್ದು ಈ ಸಿಲ್ವರ್ ಜುಮ್ಕ ಇಸ್ಕೊಂಡು ನಾನು ಆನ್ಲೈನಲ್ಲಿ ಈ ಸಿಲ್ವರ್ ಸರ ನೆಕ್ಲೆಸ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೆ. ಅದ್ರ ಜೊತೆಗೆ ಮ್ಯಾಚ್ ಆಗೋವಂಥ ಸಿಲ್ವರ್ ಬ್ಯಾಂಗಲ್ಸ್ನೂ ಕೂಡ ತರಿಸ್ಕೊಂಡು ಪೇರ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನಿಸ್ತು ಈ ಸಾರಿ ಮತ್ತು ಮ್ಯಾಚಿಂಗ್ ಜ್ಯುವೆಲ್ರಿ ಎಲ್ಲ ಇಷ್ಟ ಆಯಿತಾ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ. ಈ ಸಾರಿ ನನಗೆ 2 ವರ್ಷದ ಹಿಂದಿನ ದೀಪಾವಳಿಗೆ ಅತ್ತೆ ನನಗೆ ಕೊಡಿಸಿದ್ರು. ಇದರಲ್ಲೇ ನೇವಿ ಬ್ಲೂ ಕಲರ್ನ ಸ್ವಾತಿಗೆ ಕೊಡಿಸಿದ್ರು. ನನಗೆ ಬ್ಲ್ಯಾಕ್ ಕಲರ್ ಸ್ಯಾರಿ ತುಂಬ ಇಷ್ಟ ಆಗಿ ನಾನು ಬ್ಲ್ಯಾಕ್ ಚೂಸ್ ಮಾಡ್ಕೊಂಡಿದ್ದೆ. ಅದನ್ನು ಉಟ್ಕೊಳ್ಳೋಕ್ಕೆ ಇವತ್ತು ಅವಕಾಶ ಸಿಕ್ಕಿದೆ. ನನಗಂತೂ ಈ ಸ್ಯಾರಿ ತುಂಬ ಇಷ್ಟ ಆಯಿತು. ತುಂಬ ಕಂಫರ್ಟಬಲ್ ಕೂಡ ಇತ್ತು ವೇರ್ ಮಾಡೋದಕ್ಕೆ. ಇಡೀ ದಿನ ನಂಗೆ ಒಂಚೂರು ಟಯರ್ಡ್ ಅನಿಸ್ಲಿಲ್ಲ. ಇದರಲ್ಲಿ ಕೆಲಸದ ಬ್ಯುಸಿನಲ್ಲಿ ರೆಡಿಯಾಗೋ ಬ್ಯುಸಿನಲ್ಲಿ ತಿಂಡಿನೇ ತಿಂದಿರಲಿಲ್ಲ. ಉಪ್ಪಿಟ್ಟು ಮಾಡಿಸಿದ್ರು ತಿಂಡಿಗೆ. ಅವರೇ ಅನ್ಸೂಯ ಆಂಟಿನೇ ತಿಂಡಿನೂ ಕೂಡ ರೆಡಿ ಮಾಡಿಬಿಟ್ಟಿದ್ರು ಬೆಳಗ್ಗೆನೇ. ಚೆನ್ನಾಗಿತ್ತು. ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದರು. ಸೊ ತಿಂಡಿ ತಿಂದ್ಕೊಂಡು ನಾವು ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಇನ್ನೇನು ಗೆಸ್ಟ್ ಎಲ್ಲ ಬರ್ತಾರೆ. ಸೊ ಅದಕ್ಕೂ ಮುಂಚೆ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಬಿಡೋಣ ಅಂತ ನಾವು ಫ್ಯಾಮಿಲಿ ಫೋಟೋಸ್ನೆಲ್ಲ ತಕ್ಕೋತಾ ಇದ್ದೀವಿ. ಸ್ವಲ್ಪ ದೊಡ್ಡದಾಗ್ತದೆ ಫೋಟೋ ಕಾಡು ಸುಮ್ಮನೆ ಎಡಿ ಆಗ್ತಾ ಕನ್ನ ಕಾಡು ನೀವು ಇಟ್ಕೊಳ್ಳಿ. ಅದೆಲ್ಲ ತಿಂಬಾರ್ದು ಈ ಆಚೆ ಇನ್ನೊಂದೆರಡು ರೌಂಡ್ ತಿರ್ಸ್ಬೇಕಾ? ಇನ್ನೊಂದೆರಡು
ಸೊ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿದೆ. ಈ ಕಡೆ ಅನ್ಸೂಯ ಆಂಟಿ ಏನೇನು ಮಾಡ್ತಿದ್ದಾರೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಅವ್ರು ಆಲ್ರೆಡಿ ಎಲ್ಲ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಮಾಡ್ತಾಯಿದ್ರು. ಹಾಗೆ ಒಬ್ಬಟ್ಟಿನ ಸಾರು ಕೂಡ ರೆಡಿಯಾಗಿ ಹೋಗ್ಬಿಟ್ಟಿದೆ. ಆಂಟಿ ಎಷ್ಟು ಬೇಕು ಹಾಲು? ಅರ್ಧ ಲೀಟ್ರ್ ಅಷ್ಟೇ ಇರೋದು. ಅಮ್ಮ ಅಮ್ಮ ಹಾಲು ಕೇಳ್ತಿದ್ದಾರೆ. ಅಷ್ಟೇ ಇರೋದು. ಯಾವ್ದಿರ್ಲಿ ಅಮ್ಮ? ಫೈನಲಿ ಇನ್ ಟೈಮ್ ಎಲ್ಲ ಅಡುಗೆ ರೆಡಿ ಆಯಿತು. ಫಸ್ಟ್ ಬ್ಯಾಚ್ ಊಟ ಕೂಡ ಕೂತಿದ್ದಾರೆ. ಕಾರ್ತಿಕ್ ಹೇಗಿದೆ ಟೇಸ್ಟು ಅಂತ ಕೇಳಿದ್ರೆ ಚೆನ್ನಾಗಿದೆ ಅಂದರು. ಚರಿತು ಏನು ಮಾಡ್ತಿದ್ದೀರಾ? ಬಿಸಿ ಬಿಸಿ ಬಿಳಿ ಹೋಳಿಗೆ ಅಲ್ಲೇ ಫ್ರೆಶ್ಶಾಗಿ ಮಾಡಿ ಕೊಡ್ತಾಯಿದ್ರು. ಹಾಗೆ ಹೂರ್ಣದ ಹೋಳಿಗೆ ಕೂಡ ಅಷ್ಟೇ ಬಿಸಿ ಬಿಸಿ ಮಾಡಿ ಅಲ್ಲೇ ಸರ್ವ್ ಮಾಡ್ತಿದ್ರಿಂದ ಎಲ್ಲನೂ ಒಂಥರ ಫ್ರೆಶ್ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಿತ್ತು. ಹಾಗೆ ಬಜ್ಜಿ ಕೂಡ ಎಲ್ಲ ಡಬಲ್ ಫ್ರೈ ಮಾಡಿ ಫುಲ್ ಕ್ರಿಸ್ಪಿಯಾಗಿ ರೋಸ್ಟಾಗಿ ಮಾಡಿದರು, ಚೆನ್ನಾಗಿತ್ತು. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಅವ್ರು ಎಷ್ಟು ಫಾಸ್ಟಾಗಿ ಬಿಳಿ ಹೋಳಿಗೆ ಮಾಡ್ತಿದ್ದಾರೆ ಅಂತ. ಎಷ್ಟು ಜನ ಬಂದರೂ ಅವರೊಬ್ಬರು ಎಷ್ಟು ಬೇಗ ಮಾಡಿಬಿಡ್ತಾರೆ. ಅದೇ ನೋಡಿದ್ರೆ ಒಂಥರ ಖುಷಿಯಾಗುತ್ತೆ ಅವ್ರು ಮಾಡೋದು ನೋಡಿದ್ರೆ. ನಿಮಗೆ ಯಾವುದಾದ್ರೂ ಫಂಕ್ಷನ್ಸ್ ಇದ್ದರೆ ಅವರು ಬೇರೆ ಊರಲ್ಲಿದ್ದರೂ ಕೂಡ ಅವರು ಈಗ ನಮ್ಮ ಫಾರ್ ಎಕ್ಸಾಂಪಲ್ ಈಗ ದಾವಣಗೆರೆಯಿಂದ ಇಲ್ಲಿಗೆ ಬಂದಿದ್ದಾರೆ. ಅದೇ ರೀತಿ ಅವರು ಕರ್ನಾಟಕದಲ್ಲಿ ಎಲ್ಲಿದ್ರೂ ಹೋಗಿ ಮಾಡಿಕೊಡ್ತಾರೆ. 1 kg ಬೇಳೆಗೆ 1 kg ಬೇಳೆ ಹೋಳಿಗೆ ಊಟಕ್ಕೆ ಇಷ್ಟು ದುಡ್ಡು ಅಂತೆಲ್ಲ ಅವರು ಹೇಳಿ ಮುಂಚೆನೇ ಮಾತಾಡಿರ್ತಾರೆ. ಅದ್ರ ತಕ್ಕಂಗೆ ನಾವು ರೇಟೆಲ್ಲ ಮಾತಾಡ್ಕೋಬೋದು. ಚರಿತು ಕೂಡ ಸೈಕಲಲ್ಲಿ ಆಟ ಆಡಿಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಒಬ್ಬಟ್ಟೆಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ. ಹಾಗೆ ತುಂಬ ಜನ ಮಕ್ಕಳು ಬಂದಿದ್ದರು. ಇಲ್ಲಿ ಆಟ ಆಡೋಕ್ಕೆಲ್ಲ ಸ್ಪೇಷಿಯಸ್ ಆಗಿ ಜಾಗ ಇರೋದ್ರಿಂದ ಎಲ್ಲರೂ ಆರಾಮಾಗಿ ಆಟ ಆಡ್ಕೊಂಡಿದ್ರು, ಯಾರೂ ಕಿರಿಕಿರಿ ಮಾಡಲಿಲ್ಲ. ಹಾಗೆಯೇ ಲಾಸ್ಟ್ ಬ್ಯಾಚಲ್ಲಿ ನಾವೆಲ್ಲರೂ ಊಟಕ್ಕೆ ಕೂತಾಗ ಕಾರ್ತಿಕ್ಕು ಮತ್ತು ಅಣ್ಣನ ಫ್ರೆಂಡ್ಸು ಎಲ್ಲ ಅವರೇ ಫ್ಯಾಮಿಲಿ ಮೆಂಬರ್ಸ್ ಥರ ಪಾಪ ಬಡಿಸ್ತಾಯಿದ್ರು ನಮಗೆ ಊಟ ಎಲ್ಲ. ಸೊ ಎಲ್ಲನೂ ಓವರಾಲ್ ಫಂಕ್ಷನ್ನು ಮತ್ತು ಕರೆದಿದ್ದವರೆಲ್ಲ ಬಂದಿದ್ದು ಖುಷಿಯಾಯಿತು. ಹಾಗೆ ಊಟನೂ ಚೆನ್ನಾಗಿತ್ತು. ಓವರಾಲ್ ಎಲ್ಲ ಚೆನ್ನಾಗಾಯಿತು. ನಿಮಗೆ ಈ ಸೀಮಂತದ ಪ್ರೋಗ್ರಾಮ್ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಊಟ ಮುಗಿದ ತಕ್ಷಣ ಹಾಗೇ ಡ್ರೆಸ್ ಚೇಂಜ್ ಮಾಡಿ ವಾಪಸ್ ಹೊರಡಬೇಕಾಗಿತ್ತು. ಯಾಕಂದರೆ ನಾವು ರೀಚ್ ಆಗೋದು ತುಂಬ ಲೇಟಾಗಿ ಹೋಗ್ಬಿಡುತ್ತೆ ಅಂತ. ನಾವು ಆದ್ರೂ ಹೊರಡೋದು ಸ್ವಲ್ಪ ಲೇಟೇ ಆಗೋಯಿತು. ಶಿವಮೊಗ್ಗ ರೀಚ್ ಆಗೋಷ್ಟರಲ್ಲಿ ಕತ್ಲಾಗೇ ಹೋಗಿತ್ತು. ಶಿವಮೊಗ್ಗದಲ್ಲಿ ಅವತ್ತಿನ ನೈಟ್ ಹಾಲ್ಟ್ ಆಗಿಬಿಟ್ಟು ನಾವು ನೆಕ್ಸ್ಟ್ ಡೇ ಮಾವ ನಮಗೆ ಕೆಲವು ಫರ್ನಿಚರ್ ನೋಡಬೇಕಿತ್ತು ಹೊಸ ಮನೆಗೆ ಅಂತೇಳಿ ಕರ್ಕೊಂಡೋಗಿದ್ರು. ಸೊ ಅಲ್ಲೊಂದಷ್ಟು ಫರ್ನಿಚರ್ ನೋಡಿ ಆರ್ಡರೆಲ್ಲ ಪ್ಲೇಸ್ ಮಾಡಿ ಬರುವಾಗ ಸಣ್ಣ ಮಕ್ಕಳು ಸೈಕಲಲ್ಲಿ ಆಟಾಡ್ತಾಯಿದ್ರು. ಆಟಾಡ್ತಿದ್ದವರು ಚರಿತ್ನ ನೋಡಿ ನನ್ನ ನೋಡಿ ಗುರ್ತಿಡ್ದು, ನೀವು ಯೂಟ್ಯೂಬರ್ ಅಲ್ವಾ, ನಾನು ನಿಮ್ಮನ್ನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ನಮ್ಮ ಪೇರೆಂಟ್ಸ್ ಎಲ್ಲ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅಂತೇಳಿ ಪಾಪ ಅವರೇ ಬಂದು ಗುರ್ತಿಸಿ ಮಾತಾಡಿಸಿ ಚರಿತ್ಗೆಲ್ಲ ಮಾತಾಡಿಸಿ ನಿಮ್ಮ ಜೊತೆ ಒಂದು ಫೋಟೋ ತಗೋಬೋದಾ ಅಂತೆಲ್ಲ ಕೇಳಿ ಪಾಪ ಎಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ತಗೊಂಡು ಹೋದ್ರು. ಅವರೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ, ತುಂಬ ಗ್ರೇಟ್ಫುಲ್ ಫೀಲಿಂಗ್ ಬರುತ್ತೆ. ಸೊ ಎಲ್ಲರೂ ಸೇರಿ ನಾವು ಗ್ರೂಪ್ ಫೋಟೋ ಕೂಡ ತೆಗೆಸ್ಕೊಂಡ್ವಿ. ಇವತ್ತಿನ ಈ ವ್ಲಾಗ್ ಇಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅತ್ತಿಗೆ ಮಗನ ನಾಮಕರಣದ ವ್ಲಾಗ್ನು ಕೂಡ ಶೇರ್ ಮಾಡ್ತೀನಿ. ನೋಡಿ ಎಲ್ಲರೂ ಸ್ಮೈಲ್. ಸೊ ವಾಪಸ್ ನಾವು ಇನ್ನೇನು ಉಡುಪಿ ರೀಚ್ ಆಗಿಬಿಟ್ವಿ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕ್ನ ಚೆಕ್ಔಟ್ ಮಾಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕೂಕು FM ಇನ್ಸ್ಟಾಲ್ ಮಾಡ್ಕೋಬೋದು, ಸಬ್ಸ್ಕ್ರಿಪ್ಷನ್ ತೊಗೋಬೋದು, ಹಾಗೆ ಸಾಕಷ್ಟು ಆಡಿಯೋ ಬುಕ್ಸ್ನ ಕೇಳ್ಬೋದು. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.